ಅಯ್ಯೋ ಫ್ಲೈಟ್ ಫುಲ್ಲು ಶೇಕ್ ಆಗ್ತಾ ಇದೆ. ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಓ ಮೈ ಗಾಡ್. ಈ ಮ್ಯಾಂಗ್ಳೂರು ಹೋಗುವ ಈ VRL ಬಸ್ಸಲ್ಲಿ ಒಂದು ಸ್ಪೆಷಲ್ ಏನಂದರೆ ಇದರ ಒಳಗೆ ಟಾಯ್ಲೆಟ್ ಇದೆ ಗೈಸ್. ಸೊ ಸೀನಿಯರ್ ಸಿಟಿಸನ್ ಯಾರು ಇದ್ದಾರೆ, ಲೇಡೀಸ್ ಯಾರು ಇದ್ದಾರೆ, ತುಂಬ ಹೆಲ್ಪ್ಫುಲ್. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಸಿನ್ಸ್. ಸೊ ದುಬೈ ಟು ಮ್ಯಾಂಗಳೂರು ನಮ್ಮ ಪ್ರಯಾಣ ಮುಂದುವರಿಯಲಿಕ್ಕಿದೆ ಇವತ್ತು. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ, ಅಂದರೆ ದುಬೈಯಿಂದ ಹೊರಟಿದ್ದೆ ಎಮಿರೇಟ್ಸಲ್ಲಿ ಬಾಂಬೆಗೆ ಯಾಕೆ ಹೋದದ್ದು, ಮುಂಬೈಗೆ ಯಾಕೆ ಹೋದು ಅಂತ ಹೇಳಿದ್ದೆ ನಾನು ವೀಡಿಯೋದಲ್ಲಿ. ಅಂದರೆ ಮ್ಯಾಂಗ್ಳೂರಿಗೆ ಡೈರೆಕ್ಟ್ ಫ್ಲೈಟ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ರೀಶೆಡ್ಯೂಲ್ ಆಗ್ತಾಯಿತ್ತು, ಕ್ಯಾನ್ಸಲ್ ಆಗ್ತಿತ್ತು ಆಗಾಗ. ಮತ್ತು ಅದರ ಫೇರ್ ಕೂಡ ಭಯಂಕರ ಎಕ್ಸ್ಪೆನ್ಸಿವ್ ಇತ್ತು. ಅದರ ಅರ್ಧದಷ್ಟು ನನಗೆ ಎಮಿರೇಟ್ಸ್ ಫ್ಲೈಟಲ್ಲಿ ಸಿಕ್ಕಿತ್ತು. ಆ ಫ್ಲೈಟಲ್ಲಿ ಆದ ಒಂದು ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ಮರೆತೋಯ್ತು ಲಾಸ್ಟ್ ವೀಡಿಯೋದಲ್ಲಿ. ನಾವು ಮೇಲೆ ಮುಂಬೈ ರೀಚ್ ಆಗ್ತಾ ಇರುವಾಗ ಮುಂಬೈ ನಗರ ಕಾಣ್ತಾ ಇತ್ತು, ಸಡನ್ ಮೋಡಗಳೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು, ಹತ್ತಿರದಿಂದ ಪಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಫ್ಲೈಟ್. ಅದು ಈಗ ಇದಕ್ಕೆ ನಮ್ಮ ಫ್ಲೈಟಿಗೆ ಹೊಡಿತದೆ ಅಂತ ಫೀಲ್. ಸೊ ನಮ್ಮ ಪೈಲಟ್ ಕೂಡ ಮೋಡವನ್ನು ತಪ್ಪಿಸಿಕೊಂಡು ಹೋದಾಗೆ ಫ್ಲೈಟನ್ನು ಒಂದು ಸ್ವಲ್ಪ ಆಚೆ ಈಚೆ ಮೂವ್ ಮಾಡಿಕೊಂಡು ಮೇಲೆ ಕೆಳಗೆ ಮಾಡಿ ಸಡನ್ ಒಂದು ಫ್ರೀ ಫಾಲ್ ಆದಾಗೆಲ್ಲ ಫ್ರೀ ಫಾಲ್ ಟೈಪ್. ಅಂದರೆ ಅವರೇನೋ ಮೋಡವನ್ನು ತಪ್ಪಿಸಲಿಕ್ಕೆ ಏನೋ ಸ್ವಲ್ಪ ಕೆಳಗೆ ಮಾಡಿದ್ದೇನೋ, ಸಡನ್ ಮೊಬೈಲ್ ಟಪ್ ಅಂತ ಕೆಳಗೆ ಬಿದ್ದದು ಕೈದು. ನಾನು ಒಮ್ಮೆಲೆ ಒಂದು ಸೆಕೆಂಡ್ಗೆ ಪ್ಯಾನಿಕ್ ಆಗ್ತೀವಿ, ಏನಾಯ್ತಪ್ಪ ಅಂತೇಳಿ ಒಂದು ಮನಸ್ಸಲ್ಲಿ ಒಂದು ಹೆದರಿಕೆ ಆಗ್ತಾಯಿಲ್ಲ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಮತ್ತೆ ನಗಾಡಿ ಸಾಕಾಯಿತು ಅದನ್ನು ನೆನೆಸಿಕೊಂಡು. ಮುಂಬೈ ರೀಚ್ ಆಗಿ ನಂತರ ಒಂದು ಲಾಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಹೇಳಲಿಕ್ಕೆ ಮರೆತು ಹೋದಂದರೆ, ತಪ್ಪಿ ಕೂಡ ನೀವು ಇಲ್ಲಿಂದ ದಿರ್ಹಮ್ ಕೊಂಡು ಹೋಗಿ ಅಲ್ಲಿ ಏರ್ಪೋರ್ಟ್ ಹೊರಗಡೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಮಾರ್ರೆ. ಸ್ವಲ್ಪ ಕ್ಯಾಶ್ ಕೈಯಲ್ಲಿ ಇರಲಿ ಅಂತೇಳಿ ನಾನು ಅಲ್ಲಿ ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೋದೆ. ಒಂದು 1000 ದಿರ್ಹಮ್. ಸೊ 1000 ದಿರ್ಹಮ್ನ ಆವತ್ತಿನ ರೇಟಲ್ಲಿ 26,000 ನನಗೆ ಸಿಗಬೇಕಿತ್ತು. ಅವರು ಎಷ್ಟು ಹೇಳಿದರು ಗೊತ್ತುಂಟ, ಚಾರ್ಜಸ್, GST, ಟ್ಯಾಕ್ಸ್ ಎಂತೆಲ್ಲ ಇದ್ದ ಲಿಸ್ಟ್ ಮಾಡಿ 18,000 ಕೊಡುವುದಂತೆ ನನಗೆ. ಅಂದರೆ ಬಾಕಿ 8,000 ರೂಪಾಯಿ ನನಗೆ ಲಾಸ್. ನಾನು ಹುಚ್ಚುಂಟ, ನಾನು ಸಾರಿ ಇದು ಎಂತ ನಿಮ್ಮದು ಅಲ್ಲ. ಹಾಗೆ ನಂತರ ನಾನು ಓಕೆ ಮ್ಯಾನೇಜರ್ ಹತ್ರ ಮಾತಾಡ್ತೇನೆ ಅಂತೇಳಿ 21,000 ಕೊಡ್ತೇನೆ ಅಂತ ಹೇಳಿದರು. ನಾನು ಕೈ ಮುಗ್ದು ಅವರಿಗೆ ಬೇಡ ಅಂತ ಹೇಳಿದೆ. ಸೀದಾ ಹೊರಗೆ ಬಂದೆ. ನಂದು ATM ಉಂಟಲ್ಲ, ATMಗೆ ಹೋಗಿ ನಂದು NR ಅಕೌಂಟ್ ಸ್ವಲ್ಪ ಹಣ ತಗೊಂಡೆ, ಸೀದಾ ಹೋದೆ. ಸೊ ಯಾರು ಸಹ ಅದೊಂದು ಮಿಸ್ಟೇಕ್ ಮಾಡಬೇಡಿ ಆಯಿತಾ. ತಪ್ಪಿಸ ಏನಿದ್ರು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ, ಬೇಕಾದರೆ ATM ಯೂಸ್ ಮಾಡಿ, ಏನು ಮಾಡಿ ಊರಲ್ಲಿ. ಬಟ್ ತಪ್ಪಿಸ ದಿರಮ್ಸ್ ತಂದು ಊರಲ್ಲಿ ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ, ಅಟ್ಟರ್ ಲಾಸ್ ಆಗ್ತದೆ, ಸ್ಪೆಷಲಿ ಏರ್ಪೋರ್ಟಲ್ಲಿ. ಮುಂಬೈಗೆ ರೀಚ್ ಆಗಿ ನಾನು ನನ್ನ ಬೆಸ್ಟ್ ಫ್ರೆಂಡ್ ವಿನೋದನ್ನು ಮೀಟ್ ಆದೆ. ಅವನೊಟ್ಟಿಗೆ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ. ನಂತರ ಅಲ್ಲಿಂದ ಮ್ಯಾಂಗ್ಳೂರಿಗೆ ಹೇಗೆ ಹೊರಟೆ ಅಂದರೆ VRL ಬಸ್. ನೀವು ಫ್ಲೈಟಲ್ಲಿ ಹೋಗಿರ್ತೇನೆ ಅಂತ ಅಂದ್ಕೊಂಡಿರ್ಬೋದು. ಇಲ್ಲ, ನಾನು ಬಸ್ ಚೂಸ್ ಮಾಡಿದೆ. ಯಾಕೆ ಅಂತೇಳಿ ನಾನು ಮತ್ತೆ ಟ್ರಾವೆಲ್ ಮಾಡ್ತಾ ನಿಮಗೆ ಹೇಳ್ತೇನೆ. ಸೊ ಇದು VRL ಸೂಪರ್ ಲಕ್ಸುರಿ ಬಸ್. ತುಂಬ ಖುಷಿ ಆಯಿತು ಗೈಸ್, ಒಳ್ಳೆ ಫೆಸಿಲಿಟಿ. ಸ್ಪೆಷಲ್ ಅಟ್ರ್ಯಾಕ್ಷನ್ ಇದರದ್ದು ನಮಗೆ ಇಷ್ಟ ಆದದಂದರೆ ಟಾಯ್ಲೆಟ್ ಕೂಡ ಇದೆ ಗೈಸ್ ಬಸ್ ಒಳಗೆ. ಅದು ಇಷ್ಟ ಆಯ್ತು ನನಗೆ. ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ದೇನೆ ಇಂಥ ಒಂದು ಬಸ್ಸಲ್ಲಿ. ನೀವು ಯಾರಾದರೂ ಟ್ರಾವೆಲ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ಗೆ ಎಲ್ಲ ತುಂಬ ಒಳ್ಳೆಯದು ಗೈಸ್. ಅಂದರೆ ಅರ್ಜೆಂಟ್ ವಾಶ್ರೂಮ್ ಹೋಗೋದಿದ್ದರೆ ಏನೊಂದು ಬಸ್ಸನ್ನು ನಿಲ್ಲಿಸಬೇಕು ಅಂತಿಲ್ಲ, ಕಾಯಬೇಕು ಅಂತಿಲ್ಲ, ಕಟ್ಟಿ ಕೂತ್ಕೊಳ್ಬೇಕು ಅಂತ ಏನಿಲ್ಲ, ಆರಾಮ್ಸೆ ಇಳಿದು ಹೋಗ್ಬೋದು. ಸೊ ಥ್ಯಾಂಕ್ಸ್ ಟು VRL ಇಂಥ ಒಂದು ಐಡಿಯಾದಲ್ಲಿ ತಂದದಕ್ಕೆ. ಸೊ ಲಂಚ್ ನಾವು ಮಾಡಿದ್ದು ಪುಣೆಯಲ್ಲಿ ಸುಖಸಾಗರ್ ಅಂತ ಒಂದು ರೆಸ್ಟೋರೆಂಟನ್ನು ನಿಲ್ಲಿಸಿದ್ರು. ತುಂಬ ಒಳ್ಳೆ ರೆಸ್ಟೋರೆಂಟ್. ನನಗೇನೋ ಒಂದು ಅಷ್ಟು ಇದಿರಲಿಲ್ಲ, ಏನಾದರೂ ಒಂದು ಹೆವಿ ತಿನ್ನಬೇಕು ಅಂತೇಳಿ. ಬೆಳಿಗ್ಗೆ ನಾನು ಹೆವಿ ಫುಡ್ ತಿಂದೆ ಬಂದದ್ದು ನನ್ನ ಫ್ರೆಂಡದ್ದು ರೆಸ್ಟೋರೆಂಟಲ್ಲಿ. ಸೊ ಪಾವ್ ಭಾಜಿ ಮತ್ತು ಒಂದು ಲಸ್ಸಿ ಕುಡಿದೆ ನಾನು. ಸೊ ಅಷ್ಟು ಸಾಕು ಅಂತ ಅನಿಸಿತು. ಸೊ ಈಗ ನಾನು ಬಸ್ ಯಾಕೆ ಸೆಲೆಕ್ಟ್ ಮಾಡಿದೆ ಅಂತೇಳಿ ಹೇಳ್ತೇನೆ ಗೈಸ್. ನೋಡಿ, ನಾನು ಬಾಂಬೆ ರೀಚ್ ಆದ ಕೂಡಲೇ ಕನೆಕ್ಟಿಂಗ್ ಫ್ಲೈಟ್ ನಾನು ನೋಡಿದ್ದೆ. ಒಂದು 2 ಅವರ್ ನಂತರ ಒಂದು ಕನೆಕ್ಟಿಂಗ್ ಫ್ಲೈಟ್ ಇತ್ತು ನನಗೆ ಸೂಟ್ ಆಗುವಂಥದ್ದು, ಡೊಮೆಸ್ಟಿಕ್ ಏರ್ಪೋರ್ಟಿಂದ. ಸೊ ಅಲ್ಲಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಡೊಮೆಸ್ಟಿಕ್ ಏರ್ಪೋರ್ಟಿಗೆ ಸ್ವಲ್ಪ ದೂರ ಇದೆ. ಕೆಲವು ಸಲ ಟ್ರಾಫಿಕ್ ಎಲ್ಲ ಸಿಕ್ಕಿದ್ದು ತುಂಬ ಕಷ್ಟ. ಅದಕ್ಕೆ ನಾನು ಅದು ಬುಕ್ ಮಾಡಿರಲಿಲ್ಲ ಮಾರ್ರೆ, ಹೆದರಿ. ಅಂದರೆ ಕೆಲವು ಸಲ ಏನಾದ್ರು ಟ್ರಾಫಿಕ್ ಅಥವಾ ಏನಾದರೂ ಒಂದು ಕಾರಣದಿಂದ ಆಚೆ ಈಚೆ ಆದರೆ ಆ ಫ್ಲೈಟ್ ಮಿಸ್ ಆದರೆ ಎಲ್ಲ ಹೋಯ್ತು, ಹಣ ಸಹ ಹೋಯ್ತು, ಸುಮ್ಮನೆ ಎಲ್ಲ ಲಾಸ್ ಅಲ್ವ. ಅದಕ್ಕೆ ನಾನು ಬಾಂಬೆಗೆ ಬಂದೇ ನೋಡುವ ಅಂತ ಅಂದ್ಕೊಂಡಿದ್ದೆ. ಮತ್ತು ಬಂದು
ಅಂದರೆ ಕೆಲವು ಫ್ಲೈಟ್ಸ್ ಬರುವಾಗಲೇ ಚೆಕ್ ಮಾಡಿದೆ, ಟೈಮಿಂಗ್ ಸೂಟ್ ಆಗ್ತಿರಲಿಲ್ಲ ನನಗೆ ಕರೆಕ್ಟ್ ನಾನು ಟ್ರಾವೆಲ್ ಮಾಡುವ ಇದಕ್ಕೆ. ಮತ್ತು ಕೆಲವು ಹೈಲಿ ತುಂಬ ಎಕ್ಸ್ಪೆನ್ಸಿವ್ ಇತ್ತು, ಮತ್ತು ಕೆಲವು ನವಿ ಮುಂಬೈಯಿಂದ ಇತ್ತು, ಕೆಲವು ಸ್ವಲ್ಪ ದೂರ ಅದು. ಹಾಗೆ ಸ್ವಲ್ಪ ಆಚೆ ಈಚೆ ಎಲ್ಲ ಇತ್ತು. ನನಗೆ ಇದೆಲ್ಲ ಲಗೇಜ್ ಹಿಡಿದುಕೊಂಡು ಬೇಡ ಆಚೆ ಈಚೆ ಓಡಾಡೋದು ಟ್ರಾಫಿಕಲ್ಲಿ ಎಲ್ಲ ಅಂತೇಳಿ ಬೇಡ ಅಂತಾಯಿತು. ಸೊ ನನ್ನ ಫ್ರೆಂಡ್ ಹೇಳಿದ ಇದು ಬಸ್ಸಲ್ಲಿ ಹೋದರೆ ಒಳ್ಳೆಯದು, ಲಕ್ಸುರಿ ಬಸ್, ತೊಂದರೆ ಇಲ್ಲ, ಆರಾಮ್ಸೆ ಸ್ಲೀಪರ್ ಕೋಚಲ್ಲಿ ಹೋಗ್ಬೋದು ಅಂತೇಳಿ. ನನಗೂ ಅದೇ ಹಾಗೆ ಮಾಡುವ ಅಂತಾಯಿತು ಗೈಸ್. ಅಂದರೆ ಏನು ದುಬೈಯಲ್ಲಿ ಫುಲ್ ಬಿಸಿ ಇತ್ತು ಲೈಫು, ಮತ್ತು ಗ್ಲೋಬಲ್ ಟೆನ್ಷನ್ ಅದೆಲ್ಲ ಇತ್ತು, ಮೈಂಡ್ ಎಲ್ಲ ಹಾಳಾಗಿತ್ತು. ಮತ್ತು ಇನ್ನು ಊರಿಗೆ ಹೋದ ನಂತರ ಸಹ ಅಲ್ಲಿ ಓಡಾಟ ಅದು ಇದು ಅಂತೇಳಿ ಅಲ್ಲಿ ಬ್ಯುಸಿ. ಸೊ ನಾನು ಅಂದ್ಕೊಂಡೆ ನಂದು ಫೇವ್ರೆಟ್ ಸ್ಲೀಪರ್ ಕೋಚ್, ಅದರಲ್ಲಿ ಆರಾಮ್ಸೆ ಮಲಗಿಕೊಂಡು ಮ್ಯೂಸಿಕ್ ಕೇಳಿಕೊಂಡು ರಿಲ್ಯಾಕ್ಸ್ ಆಗಿಕೊಂಡು ಹೋಗುವ ಅಂಥೇಳಿ. ಒಂದು ಪರ್ಸ್ನಲ್ ಒಂದು ಸ್ಪೇಸ್ ಸಿಗ್ತದೆ, ಆರಾಮ್ಸೆ ಒಬ್ಬನಿಗೆ ರಿಲ್ಯಾಕ್ಸ್ ಆಗಿ ಫುಲ್ಲು ಒಂದು ಲೋಡಾಗಿ ಹೋಗುವ ಅಂಥೇಳಿ, ಮೈಂಡೆಲ್ಲ ಸೆಟ್ ಮಾಡಿಕೊಂಡು ಊರಿಗೆ ಹೋಗುವ ಅಂತ ಏನೋ ಫೀಲ್ ಆಯಿತು. ಹಾಗೆ ಬಸ್ ಬುಕ್ ಮಾಡಿದ್ದು. ಚೆಂಬೂರಿಂದ 12:30 ಮಧ್ಯಾಹ್ನಕ್ಕೆ ಇದ್ದದ್ದು. ಮತ್ತು ಊರಿಗೆ ನಮ್ಮ ಮಂಗಳೂರಿಗೆ 8:30 ಗಂಟೆಗೆ ಬೆಳಿಗ್ಗೆ ನೆಕ್ಸ್ಟ್ ಡೇ ರೀಚ್ ಆಗ್ತದೆ. ಸೊ ಆರಾಮ್ಸೆ ಮಲಗಿಕೊಂಡು ಹೋಗ್ಬೋದಲ್ಲ, ಜಾಸ್ತಿ ಏನು ತೊಂದರೆ ಇಲ್ಲ ಅಲ್ಲ ಅಂಥೇಳಿ ನಾನು ಸೆಲೆಕ್ಟ್ ಮಾಡೋದು. ಹಾಗೆ ಗಮ್ಮತ್ತಾಯಿತು ಸ್ಲೀಪರ್ ಕೋಚಲ್ಲಿ ಟ್ರಾವೆಲ್ ಮಾಡಿ ಆರಾಮ್ಸೆ ರಿಲ್ಯಾಕ್ಸ್ ಆಯಿತಾ ಎಲ್ಲ ಸ್ಟ್ರೆಸ್ ಏನಿದ್ದರೂ ಮರೆತು ಒಂದು ಏನೋ ಆರಾಮ್ಸೆ ಹೋದಾಗೆ. ಸೊ ಖುಷಿ ಆಗ್ತಿತ್ತು ಟ್ರಾವೆಲ್ ಮಾಡಲಿಕ್ಕೆ. ಸೊ ರಾತ್ರಿ ಎಲ್ಲೋ ನಿಲ್ಲಿಸಿದ್ರು ಊಟಕ್ಕೆ, ಅದೇನೋ ಫುಡ್ ಅಷ್ಟು ನನಗೆ ಹಿಡಿಸಲಿಲ್ಲ. ಸ್ವಲ್ಪ ಏನೋ ರೊಟ್ಟಿ ಮತ್ತು ಒಂದು ಪನ್ನೀರ್ ಮಸಾಲ ಎಂಥದಿತ್ತು, ಭಯಂಕರ ಸ್ಪೈಸಿ ಇತ್ತು. ಸೊ ಏನೋ ಒಂದು ಅರ್ಧ ಊಟ ಮಾಡಿ ಹೊರಟದ್ದು. ಸೊ ಬೆಳಿಗ್ಗೆ ಆದದ್ದೇ ಎಚ್ಚರ ಆಯಿತು. ಸೂರ್ಯೋದಯ ನೋಡ್ತಾ ಮಂಗಳೂರು ಯಾವಾಗ ರೀಚ್ ಆಗ್ತದೆ ಅಂತೇಳಿ ವೆಯ್ಟ್ ಮಾಡ್ತಾ ಹೊರಗಿನ ಸೀನರಿ ನೋಡ್ತಾ ಇದ್ದೆ. ಖುಷಿ ಆಗ್ತಿತ್ತು ಒಂದೊಂದು ಪ್ಲೇಸ್ ನೋಡ್ತಾ. ಸೊ ಫೈನಲಿ ನಮ್ಮ ಮಂಗಳೂರು ಬಂದೇ ಬಿಡ್ತು. ಸೊ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಹತ್ತಿರವೇ ಬಸ್ ನಿಲ್ಲಿಸಿದರು. ಅಲ್ಲಿಂದ ನಾನು ಫಸ್ಟ್ ಕ್ಯಾಂಟೀನಿಗೆ ಹೋಗಿ ಬನ್ಸ್ ಮತ್ತು ಯಾವುದು ಇಡ್ಲಿ ಚಹಾ ಎಲ್ಲ ಕುಡಿದೆ. ಸೊ 8:30ಗೆ ರೀಚ್ ಆಗಿದ್ದೆ ಮ್ಯಾಂಗ್ಳೂರು. ಮತ್ತು ತಂದೆ ಕಾಲ್ ಮಾಡಿ ಹೇಳಿದರು ಒಂದು ದಿನ ಮೊದಲು, ನಾನು ಕಾರ್ ಕಳಿಸ್ತೇನೆ, ನಾನು ಯಾರು ಬೇಡ, ನಾನು ಆರಾಮ್ಸೆ ಬರ್ತೇನೆ ಒಬ್ಬನೇ ಅಂತ ಹೇಳಿದ್ದೆ. ಒಬ್ಬನೇ ಇದ್ದದಲ್ಲ, ನೋಡ ಒಂದು ಲಗೇಜ್ ಎಲ್ಲ ಬಸ್ಸಲ್ಲೇ ಹಾಕಿ ಹೋಗಿ ನೋಡುವ ಹೇಗೆ ಅಂತೇಳಿ. ಇಲ್ಲದ್ರೆ ಯಾವತ್ತು ಏರ್ಪೋರ್ಟಲ್ಲಿ ಬರೋದು, ಏರ್ಪೋರ್ಟಲ್ಲಿ ಕಾರಲ್ಲಿ ಬರೋದು, ಇಲ್ಲದ್ರೆ ಒಂದು ಏರ್ಪೋರ್ಟ್ ಟ್ಯಾಕ್ಸಿಯಿಂದ ಬರೋದು, ಹಾಗೆಲ್ಲ ಮಾಡ್ತಿದ್ದೆ. ಸಾಧಾರಣ ಒಂದು 2,000 ರೂಪಾಯಿ ಹೋಗ್ತಿತ್ತು. ಇದು ಏನಿಲ್ಲ, ಸೀದಾ KSRTCಯಲ್ಲಿ ನಮ್ಮ ಕಾಸರಗೋಡು ಹೋಗೋ ಬಸ್ ಹತ್ತಿದೆ, ಲಗೇಜನ್ನು ನಾನೇ ಒಳಗೆ ಹಾಕಿದೆ. ನನ್ನ ಪ್ರಕಾರ ಟಿಕೆಟ್ 40-50 ರೂಪಾಯಿಯನ್ನು ಇದ್ದದ್ದು. ಸೊ ತಲಪಾಡಿ ಸ್ಟಾಪ್ ಬಂದ ಕೂಡಲೇ ಇಳಿದದ್ದು, ಒಂದು ರಿಕ್ಷಾ ಹಿಡಿದು ಸೀದಾ ಮನೆಗೆ. ಒಂದು 10 ನಿಮಿಷ ದೂರ ಅಷ್ಟೇ ತಲಪಾಡಿಯಿಂದ. ಸೊ ಒಂದು ಎಕ್ಸೈಟ್ಮೆಂಟ್ ಲೆವೆಲ್ ಜಾಸ್ತಿ ಆಗ್ತಾಯಿತ್ತು ಮನೆಯಲ್ಲಿ. ತಂದೆಯನ್ನು ಮೀಟ್ ಆಗೋದು ಒಂದು ಜೋಶಲ್ಲಿ ಮನೆಗೆ ಎಂಟ್ರಾದೆ. ಮನೆಗೆ ಹೋದ ವೀಡಿಯೋಸ್ ಎಲ್ಲ ಏನು ತೆಗಿಲಿಲ್ಲ ಗೈಸ್, ಸುಮ್ಮನೆ ಬೇಡ ಅಂತ ಬೆಚ್ಚಾಗ್ತದೆ ತಂದೆಯವರಿಗೆಲ್ಲ, ಯಾಕೆ ಸುಮ್ಮನೆ ಶೂಟ್ ಮಾಡೋದು ಅಂತೇಳಿ. ಅದಕ್ಕೆ ಇಲ್ಲಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತೇನೆ ಗೈಸ್. ಓಕೆ, ಇನ್ನು ಊರಲ್ಲಿ ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೇನೆ ಅಂತೇಳಿ ಒಂದು ನಂಬಿಕೆಯೊಂದಿಗೆ ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಟಿಲ್ ದ್ಯಾನ್, ಸಿ ಯು, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.